ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಸಿಟಿ 110X ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಬಜಾಜ್ ಸಿಟಿ 110X ಈ ಒಂದು ಬೈಕು CT100 CT110 ನೋಡಿದ್ವಿ. ಆದರೆ ಈ ಒಂದು ಬೈಕ್ನಲ್ಲಿ ಸ್ವಲ್ಪ ಬದಲಾವಣೆ ಅಂತಂದರೆ ಈ ಒಂದು ಬೈಕ್ನ ಹೆಡ್ಲೈಟ್ ಹಾಗೂ ಟ್ಯಾಂಕ್ನಲ್ಲಿ ಮತ್ತು ಹೆಡ್ಲೈಟ್ನಲ್ಲಿ ನಾವು ಸ್ವಲ್ಪ ಬದಲಾವಣೆ ನೋಡ್ಬೋದು. ಹಾಗೂ ಹಿಂಬದಿ ಈ ಸೈಡ್ ಬಂದರೆ ಸ್ವಲ್ಪ ಬದಲಾವಣೆ ಆಗಿದೆ. ಟೂರಿಂಗ್ ಬೈಕ್ಗಳಿಗೆ ನಾವು ಯಾವ ರೀತಿಯಾದ ಒಂದಷ್ಟು ಸೆಟಪ್ನ ನೋಡ್ತೀವಿ ಆ ರೀತಿಯಲ್ಲಿ ಸ್ವಲ್ಪ ಕಾಣುತ್ತೆ ನಮಗೆ. ಆದರೆ ಪ್ರಾಪರಾಗಿ ಟೂರಿಂಗ್ ಸೆಟಪ್ ಅಲ್ಲ ಅದು. ಲೇಡೀಸ್ ಫುಟ್ರೆಸ್ಟೇ ನಮಗೆ ಸ್ಯಾಡಲ್ ಸ್ಟೇ ಆಗಿ ಯೂಸ್ ಆಗುತ್ತೆ. ಎಲ್ಲರೂ ಟೂರಿಂಗ್ ಮಾಡಬೇಕಾದ್ರೆ ಲಗೇಜ್ನ ನಾವು ಹಿಂಬದಿ ಏನಾದ್ರು ಕಟ್ಟಿದ್ರೆ ಟೈರಿಗೆ ಏನಾರು ತಾಗುತ್ತೆ ಅನ್ನೋ ಒಂದು ಯೋಚನೆಗಳಿರೋದಿಲ್ಲ. ಎರಡೂ ಸೈಡು ಲೇಡೀಸ್ ಫುಟ್ರೆಸ್ಟ್ ಇದೆ. ಹಾಗಾಗಿ ಟೂರ್ ಮಾಡಬೇಕಾದ್ರೆ ಲಗೇಜ್ನ ನಾವು ಆರಾಮಾಗಿ ಕಟ್ಬೋದಾಗಿರುತ್ತೆ. ಹಿಂಬದಿ ಟಾಪ್ ಬಾಕ್ಸ್ ಇದೆ ನೋಡಿ, ಟಾಪ್ ಬಾಕ್ಸ್ ಇಡ್ಬೋದು, ಫಿಕ್ಸ್ ಮಾಡ್ಬೋದು ಯಾವುದಾದ್ರು ಚಿಕ್ಕ ಟಾಪ್ ಬಾಕ್ಸ್ನ. ಈ ರೀತಿಯಾದ ಟೂರಿಂಗ್ ಸೆಟಪ್ ಈ ಒಂದು ಬೈಕ್ನಲ್ಲಿ ನಾವು ಮಾಡ್ಕೋಬೋದಾಗಿರುತ್ತೆ. ಇನ್ನು ಅನಲಾಗ್ ಸಿಸ್ಟಮ್ನಲ್ಲಿ ಮೊದಲು ಹೇಗೆ ಸಿಗ್ತಿತ್ತೋ ಅದೇ ರೀತಿಯಾಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನಮಗೆ ಸಿಗುತ್ತೆ. ಟೂರಿಂಗ್ ಬೈಕ್ ಅನ್ನೋದಕ್ಕೆ ಇದು ಒಂದು ಕಾರಣ. ಹ್ಯಾಂಡಲ್ ಬಾರ್ ಕೂಡ ನಿಮಗೆ ಅದೇ ರೀತಿಯಾಗಿ ನೋಡ್ಬೋದಾಗಿರುತ್ತೆ. ಅಡ್ವೆಂಚರ್ ಬೈಕ್ಗಳಿಗೆ ಯಾವ ರೀತಿಯಾದ ಹ್ಯಾಂಡಲ್ ಬಾರ್ಗಳನ್ನ ನೋಡ್ತೀವೋ ಅದೇ ರೀತಿಯಾದ ಒಂದು ಹ್ಯಾಂಡಲ್ ಬಾರ್ನ ಈ ಒಂದು ಬೈಕಲ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಆದರೆ ಈ ಒಂದು ಬೈಕ್ನಲ್ಲಿ ಟೂರಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಆದರೆ ಮಾಡೋರು ಮಾಡಿದ್ದಾರೆ. ಲಡಾಖ್ ಇಲ್ಲೆಲ್ಲ ಹೋಗಿದ್ದಾರೆ. ಪ್ಲಾಟಿನಾ ಬೈಕ್ನಲ್ಲಿ, CT100 ಸ್ಪ್ಲೆಂಡರ್ ಬೈಕ್ನಲ್ಲೆಲ್ಲ ಹೋಗಿದ್ದಾರೆ. ಆದರೆ ಅವೆಲ್ಲ ಹೆವಿ ರಿಸ್ಕ್ ತೊಗೊಂಡು ಹೋಗಿರ್ತಾರೆ. ಬಂದ ಮೇಲೆ ಬೈಕ್ ಕಂಡೀಷನ್ ಹೇಗಿರುತ್ತೋ ಅದು ಆಮೇಲೆ ಗೊತ್ತಾಗೋದು, ಬಂದಮೇಲೆ ಗೊತ್ತಾಗೋದು. ಆದರೆ ಈ ಒಂದು ಬೈಕ್ನಲ್ಲಿ ಸಿಟಿಯಲ್ಲಿ ಓಡಾಡ್ಬೋದು. ಮತ್ತು ಸಿಟಿಯಲ್ಲಿ ಯಾರ್ಯಾರಿಗೆ ಉತ್ತಮ ಅಂದರೆ ಈ ಒಂದು ಬೈಕ್ ಹಾಲ್ ಮಾರೋರಿಗೆ ತುಂಬ ಉತ್ತಮ. ಹಾಗೂ ಡೆಲಿವರಿ ಜಾಬ್ಗಳನ್ನ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಈ ಒಂದು ಬೈಕ್ ಉತ್ತಮ ಅಂತ ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ ಬೇಕಾಗಿರೋದು ಮೈಲೇಜ್. ಈ ಒಂದು ಬೈಕ್ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಮತ್ತು ಹಿಂದ್ಗಡೆ ಅವರು ಲಗೇಜ್ನ ಕ್ಯಾರಿ ಮಾಡಬೇಕಾದ್ರೆ ಜಾಸ್ತಿ ಲಗೇಜ್ ಇದ್ದರೆ ಕಟ್ಟೋದಕ್ಕೆ ಈ ಒಂದು ಬೈಕ್ನಲ್ಲಿ ತುಂಬ ಜಾಗಗಳಿದ್ದಾವೆ. ಬೇರೆ ಬೈಕ್ನಲ್ಲಿ ಹಿಂದ್ಗಡೆ ಜಾಗ ಇರುತ್ತೆ ಸೀಟ್ನಲ್ಲಿ, ಆದರೆ ಕಟ್ಟೋದಕ್ಕಿಲ್ಲೂ ಜಾಗ ಇರೋದಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆ ಈ ಒಂದು ಬೈಕ್ನಲ್ಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಟ್ಬೋದು. ಮತ್ತು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಈ ಎಲ್ಲ ಜಾಬ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಬ್ಯಾಗ್ನ ಹಿಂದ್ಗಡೆ ಕಟ್ಕೋಬೇಕಾಗುತ್ತೆ. ಈ ಒಂದು ಬೈಕ್ನಲ್ಲಿ ಅವೆಲ್ಲವೂ ಸುಲಭ ಮತ್ತು ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈಗ 100 ರೂಪಾಯಿ ಪೆಟ್ರೋಲ್ ಆಗಿದೆ, ಆ ಒಂದು ಕಾರಣಕ್ಕೆ ಅವರಿಗೆ ಮೈಲೇಜ್ ತುಂಬ ಚೆನ್ನಾಗಿ ಸಿಗುತ್ತೆ. 70, 80 ಈ ರೀತಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಅವ್ರಿಗೆ ಸಾಕಾಗುತ್ತೆ. ಹಾಗಾಗಿ ಅವರಿಗೆಲ್ಲ ಈ ಒಂದು ಬೈಕ್ ಉತ್ತಮ ಅಂತ ಹೇಳ್ಬೋದು. ಇನ್ನು ಈ ಬೈಕ್ನ ವಿಚಾರಕ್ಕೆ ಬರೋದಾದರೆ ಈ ಬೈಕ್ ನಮಗೆ ಇದೊಂದೇ ವೇರಿಯಂಟ್ನಲ್ಲಿ ಸಿಗುತ್ತೆ. ಹಾಗೂ 4 ಕಲರ್ನಲ್ಲಿ ಈ ಬೈಕ್ ನಮಗೆ ಸಿಗುತ್ತೆ. ಬ್ಲ್ಯಾಕ್, ರೆಡ್, ಬ್ಲೂ, ಗ್ರೀನ್ ಮತ್ತು ರೆಡ್ ಈ ರೀತಿಯ 4 ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗ್ತಾ ಇದೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 115 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ 2 ವ್ಯಾಲ್ವ್ ಇಂಜಿನ್ ಆಗಿರುತ್ತೆ. 8.6 bhp 7000 RPMನಲ್ಲಿ ಹಾಗೂ 9.81 Nm ಟಾರ್ಕ್ 5000 RPMನಲ್ಲಿ ಓಡ್ತಾ ಇರುತ್ತೆ. 4 ಗೇರ್ಗಳನ್ನು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಬೈಕ್ನ ಚಾಸಿಸ್ನ ನಾವು ನೋಡೋದಾದರೆ ಟ್ಯೂಬ್ಲರ್ ಸಿಂಗಲ್ ಡೌನ್ ಟ್ಯೂಬ್ ವಿತ್ ಲೋವರ್ ಕ್ರೆಡಲ್ ಫ್ರೇಮ್ ಚಾಸಿಸ್ನ ಹೊಂದಿರುತ್ತೆ. ಇನ್ನು ಈ ಬೈಕ್ನ ಸಸ್ಪೆನ್ಷನ್ನ ನಾವು ನೋಡೋದಾದರೆ ಫ್ರಂಟ್ ಹೈಡ್ರಾಲಿಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿದ್ದರೆ ರೇರ್ ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಇಲ್ಲಿ ಮಡ್ಗಾರ್ಡ್ ಏನು ನೋಡ್ತಾ ಇದ್ದೀವಿ, ಈ ಒಂದು ಮಡ್ಗಾರ್ಡ್ ನೋಡಿದ್ರೇ ಕ್ವಾಲಿಟಿ ಅಂತ ಅನ್ಸೋದಿಲ್ಲ. ಇನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಮಾಡೋಣ ಅಂತ ಹೋಗಿ ನೋಡಿದ್ರೆ ನಿಮಗೆ ಗ್ಯಾರಂಟಿ ಕನ್ಫರ್ಮ್ ಆಗಿಬಿಡುತ್ತೆ ಈ ಒಂದು ಬೈಕ್ನ ಮಡ್ಗಾರ್ಡ್ ಏನಿದೆ ಇದು ಕ್ವಾಲಿಟಿಯ ಮಡ್ಗಾರ್ಡ್ ಅಲ್ಲ ಅಂತ. ಇನ್ನು ಟೈರ್ಗಳ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ 17 ಇಂಚಿನ ಟ್ಯೂಬ್ ಟೈರ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ 130 mm ಡ್ರಮ್ ಬ್ರೇಕ್ ಆದರೆ ರೇರ್ 110 mm ಡ್ರಮ್ ಬ್ರೇಕ್ ಆಗಿರುತ್ತೆ. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಹೊಂದಿರುತ್ತೆ. ರೇರ್ ಬ್ರೇಕ್ನ ನೀವು ಅಪ್ಲೈ ಮಾಡಿದ್ರೆ ಫ್ರಂಟ್ ಬ್ರೇಕು ಕೂಡ ತಾನು ಸ್ವಲ್ಪ ಅಪ್ಲೈ ಆಗುತ್ತೆ. ಇನ್ನು ಈ ಬೈಕಿನ ಸೀಟ್ ಡಿಸೈನ್ನ ನಾವು ನೋಡೋದಾದರೆ ಸಿಂಗಲ್ ಸೀಟ್ ಡಿಸೈನ್ ಆಗಿರುತ್ತೆ. ಹಾಗೂ ಒಳ್ಳೆ ಕುಷನಿಂಗ್ ಹೊಂದಿರೋ ಉತ್ತಮವಾದ ಸೀಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಉದ್ದನೆಯ ಸ್ಪೇಷಿಯಸ್ ಆದ ಒಂದು ಸೀಟನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಪಿಲಿಯನ್ಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಳ್ಳೆ ಕಂಫರ್ಟ್ ಇರುತ್ತೆ. ಹಾಗೂ ಹಿಡ್ಕೊಳ್ಳೋಕ್ಕೆ ಒಳ್ಳೆ ಗ್ರ್ಯಾಬ್ರೇಲ್ ಕೂಡ ನಿಮಗೆ ಸಿಗುತ್ತೆ, ಕಬ್ಬಿಣದ ಗ್ರ್ಯಾಬ್ರೇಲ್. ಅದರಿಂದ ನಾವು ಸ್ವಲ್ಪ ಜಾಗ ಕೂಡ ನೋಡ್ತಾ ಇದ್ದೀವಿ. ಅಲ್ಲೂ ಬೇಕಾದ್ರೆ ಇನ್ನೂ ಸ್ವಲ್ಪ ಟ್ರಿಪ್ಸ್ ಏನಾದ್ರು ಹೋಗ್ತಾ ಇದ್ದರೆ ಹಿಂಗೆ ಹಿಂದೆ ಬರ್ಬೋದು. ಆದರೆ ಟ್ರಿಪ್ಸ್ ಎಲ್ಲ ಹೋಗ್ಬೇಡಿ, ಬೈಕ್ನಲ್ಲಿ ಇಬ್ಬರು ಮಾತ್ರ ಕೂತ್ಕೊಂಡು ಹೋಗ್ಬೋದಾಗಿರುತ್ತೆ. ಒಳ್ಳೆಯ ಸೀಟ್ ಅಂತ ಹೇಳ್ಬೋದು. ರೈಡರ್ಗೂ ಮತ್ತು ಪಿಲಿಯನ್ಗೂ ಇಬ್ಬರಿಗೂ ಕೂಡ ಕಂಫರ್ಟ್ ಇರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ನ ನಾವು ನೋಡೋದಾದರೆ ಈ ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇರುತ್ತೆ. ಸೀಟ್ ಹೈಟ್ ಬಂದು 810 mm ಸೀಟ್ ಹೈಟ್ ಇರುತ್ತೆ. ಉದ್ದನೆಯ ರೈಡರ್ಗಳಿಗೆ ತುಂಬ ಕಂಫರ್ಟ್ ಆದ ಒಂದು ಸೀಟ್ ಹೈಟ್ ಅಂತ ಹೇಳ್ಬೋದು. ಇನ್ನು ಈ ಬಂಪರ್ ಏನು ನೋಡ್ತಾ ಇದ್ದೀವಿ, ಈ ಒಂದು ಬಂಪರ್ ತುಂಬ ಚೆನ್ನಾಗಿದೆ ಹಾಗೂ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಅಗಲವಾಗಿದೆ. ಹಾಗೂ ಇಂಜಿನ್ಗೆ ಬಿದ್ದರೆ ರಕ್ಷಣೆಯನ್ನು 100% ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ಬೈಕ್ನ ಫ್ಯೂಲ್ ಟ್ಯಾಂಕ್ನ ನಾವು ನೋಡೋದಾದರೆ ತುಂಬ ಚೆನ್ನಾಗಿದೆ. ಹಾಗೂ ಈ ಒಂದು ಬೈಕ್ನಲ್ಲಿ ಚೇಂಜ್ ಆಗಿರೋದು ಅಂದರೆ ಅದೇ ಅಂತ ಹೇಳ್ಬೋದು. ಮತ್ತು ಪ್ಯಾಡ್ಗಳನ್ನ ನಾವು ನೋಡ್ಬೋದು, ಸೈಡ್ ರಬ್ಬರ್ ಪ್ಯಾಡ್ಗಳು ಕೊಟ್ಟಿದ್ದಾರೆ. ಸ್ಕ್ರ್ಯಾಚ್ ಆಗದೇ ಇರಲಿ ಅಂತಲೂ ಕೂಡ ಒಂದು ಕಾರಣ. ಹಾಗೂ ನಮಗೆ ಕಂಫರ್ಟು ಕೂಡ ಇರುತ್ತೆ. 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ 70ರಿಂದ 75 ಕಿಲೋಮೀಟರ್ ಮೈಲೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕಿನ ತೂಕವನ್ನು ನಾವು ನೋಡೋದಾದರೆ 127 kg ಕರ್ಬೇಟ್ನ ಈ ಒಂದು ಬೈಕ್ ಹೊಂದಿರುತ್ತೆ.
90ರ ತನಕ ಆರಾಮಾಗಿ ನಾವು ಈ ಒಂದು ಬೈಕ್ನಲ್ಲಿ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಅದಕ್ಕಿಂತ ಮೇಲೂ ಹೋದರೆ ಈ ಒಂದು ಬೈಕ್ನ ಮೈಲೇಜ್ ಡ್ರಾಪ್ ಆಗುತ್ತೆ ಹಾಗೂ ಇಂಜಿನ್ ಕೂಡ ಸಪೋರ್ಟ್ ಮಾಡೋದಿಲ್ಲ. ಇನ್ನು ಲೈಟ್ನ ವಿಚಾರಕ್ಕೆ ಬರೋದಾದರೆ LED DRLನ ನಾವು ಈ ಒಂದು ಬೈಕ್ನ ನೋಡ್ಬೋದಾಗಿರುತ್ತೆ ಹಾಗೂ ಆಲೋಜನ್ ಹೆಡ್ಲೈಟ್ ಆಗಿರುತ್ತೆ, ಟೇಲ್ ಲೈಟ್ ಬಲ್ಪ್ ಆಗಿದ್ದು ಇಂಡಿಕೇಟರ್ಗಳು ಕೂಡ ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕಿನ ಬೆಲೆಯನ್ನು ನಾವು ನೋಡೋದಾದರೆ ಈ ಒಂದು ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ 55,500 ರೂಪಾಯಿಗಳಾಗಿರುತ್ತೆ. ಆನ್ ರೋಡ್ ಪ್ರೈಸ್ 65,000ದಿಂದ 70,000 ಆಗುತ್ತೆ. ಇದಾಗಿತ್ತು ಬಜಾಜ್ CT 110X ಈ ಒಂದು ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.